ಶಿವ ಇಷ್ಟು ದೊಡ್ಡ ಮನೆ ಕಸ ಹೊಡೆಯೋಷ್ಟೊಳಗೆ ನನ್ನ ಸೊಂಟ ಸೇದೋತು. ಇಷ್ಟು ದಿನ ಸೌಮ್ಯ ಇದ್ಲು, ಇವೆಲ್ಲ ಕೆಲಸ ನಿಂತೋಗ್ಬಿಟ್ಟಿತ್ತು. ಈಗ ಮತ್ತಾಕೆ ಊರಿಗೆ ಹೋದ್ಮೇಲೆ ಮತ್ತು ನನಗೆ ನನ್ನ ಕೆಲಸ ಮಾಡಕ್ ತಪ್ಪಿದ್ದಲ್ಲ. ಹರ್ಷಪ್ಪ ಆಗಾಗ ಕೆಲಸ ಮಾಡ್ಕೊತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತಂತೆ. ಸೊಸೆ ಇರಲಿ ಬಿಡ್ಲಿ, ನೀನು ಸ್ವಲ್ಪ ಸ್ವಲ್ಪನಾದ್ರೂ ಕೆಲಸ ಮಾಡು. ಹೌದಾ, ನೀವೆಷ್ಟು ಕೆಲಸ ಮಾಡಿ ದಬ್ಬಾಕ್ತೀರಾ? ಓಹೋ, ಗಂಡಸ್ರ ಕೆಲಸ ಗಂಡಸರಿಗೆ, ಹೆಂಗಸ್ರ ಕೆಲಸ ಹೆಂಗಸರಿಗೆ. ಮನೆ ಕೆಲಸ ಎಲ್ಲ ಗಂಡು ಮಕ್ಳು ಮಾಡೋಕ್ಕಾಕೈತಾ? ಯಾಕೆ ಮಾಡಬಾರ್ದು ಅಂತೀನಿ. ಅದ್ರಾಗ ಏನೈತಿ ತಪ್ಪು? ಮನೆ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಏನು ಅನ್ನೋದು ನಿಮಗೆ ಗೊತ್ತಾಗೋದು. ಸುಮ್ಮನೆ ಬಾಯಿ ಬಂದು ಮಾತಾಡೋದಲ್ಲ. ಹೌದೌದು, ನಾನು ನೋಡದೆ ಇರೋಂಥ ಕೆಲಸನಾ? ಹೌದು, ನಾನು ನೋಡ್ತಾ ಇದ್ದೀನಲ್ಲ. 24 ತಾಸು ಅದೇ ಪೇಪರ್ ಒಳಗೆ ಲೆಕ್ಕ ಹಾಕೊಂತಾನೆ ಕುತ್ಕೊಂಡಿರ್ತೀರ. ಅದು ಬಿಟ್ರೆ ಏನ್ ಕೆಲಸ ಗೊತ್ತು ನಿಮಗೆ? ಇದೊಳ್ಳೆ ಸರಿ ಹೋಯ್ತಲ್ಲ ಮರೈತಿ. ಮತ್ತೆ ನನ್ನ ಕೆಲಸನೇ ಅದು, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾವು ಕುತ್ಕೊಂಡು ಮಾಡೋ ಕೆಲಸ ಇದ್ರೆ ಆರಾಮಾಗಿ ನಿಮ್ ತರನೇ ಕುತ್ಕೊಂಡು ಮಾಡ್ತಾ ಇದ್ವಿ. ನಮ್ದು ಕೆಲಸ ಮೈ ಬಗ್ಸಿ ಮಾಡೋವಂಥದ್ದು. ನಿಮಗೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಗಂಡಸರ ಜನ್ಮನೇ ಇಷ್ಟು. ಹೆಣ್ಮಕ್ಳಿಗೆ ಯಾವತ್ತೂ ಅರ್ಥ ಮಾಡ್ಕೊಳಲ್ಲ. ಮೂಗಿನ ನೇರಕ್ಕೆ ಮಾತಾಡೋದು. ಹೌದು, ಅದು ನಿನಗೂ ಅನ್ವಯಿಸುತ್ತೆ. ಅತ್ತೆರ ಗುಣನೇ ಇಷ್ಟು, ಸೊಸೆಯರ್ದು ಯಾವತ್ತೂ ಅರ್ಥನೇ ಮಾಡ್ಕೊಳಲ್ಲ ಅಂದ್ರೆ ಒಪ್ತೀಯಾ? ತುಂಬಾ ಕೋಪ ಬರಿಸ್ತಾ ಇದ್ದೀರಾ ರೀ. ಅದು ಇರೋದೇ ಲೋಕ ರೂಢಿ ಹಾಗೆ. ಸೊಸೆಯರ್ ಬಂದ್ಮೇಲೆ ಅತ್ತೆ ಜವಾಬ್ದಾರಿ ಕಡಿಮೆ ಆಗುತ್ತೆ. ಅದು ಒಪ್ತೀನಿ, ಜವಾಬ್ದಾರಿ ಕಡಿಮೆ ಆಗುತ್ತೆ. ಆದರೆ ನೀನೇನು ಮಾಡಿದ್ಯಾ? ಸೊಸೆಗೆ ಎಲ್ಲನೂ ಜವಾಬ್ದಾರಿ ವಹಿಸ್ಬಿಟ್ಟಿದ್ಯಲ್ಲ, ಅದು ಸರಿನಾ? ಮತ್ತಿನ್ನೇನು, ಎಲ್ಲಾನು ಕುತ್ಕೊಂಡು ಅವಳಿಗೆ ಕುಂದ್ರಿಸಿ ನಾನ್ ಮಾಡ್ಬೇಕಿತ್ತಾ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೆ ಶಾಂತ. ನಾನು ಹೇಳ್ತಾ ಇರೋದು ಆ ರೀತಿ ಅಲ್ಲ. ನೀನು ಸ್ವಲ್ಪ ಕೆಲಸ ಮಾಡು, ಆವಾಗ ನೀನು ಆರೋಗ್ಯವಾಗಿ ಗಟ್ಟಿಮುಟ್ಟಿಯಾಗಿ ಇರ್ತೀಯ. ಆದ್ರಿಂದ ಸೊಸೆಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ನೋಡೋಣ. ಅಮ್ಮ ಬಂದ್ಯಾ? ಹೇಗಿದ್ದಾರೆ ನಿಮ್ಮತ್ತೆ? ಇಲ್ಲಮ್ಮ, ತುಂಬ ಸುಸ್ತಾಗಿದ್ದಾರೆ. ಕಾಲೆಲ್ಲ ನೋವು ಅಂತ ಹೇಳ್ತಾ ಇದ್ರು. ಮಲ್ಕೊಂಡೇ ಇರ್ತಾರೆ. ಅಯ್ಯೋ ಹೌದನು? ಎಷ್ಟು ಚೆನ್ನಾಗಿ ಓಡಾಡ್ಕೊಂತ ಮದುವೆ ಟೈಮಲ್ಲಿ ಕೆಲಸ ಮಾಡ್ಕೊಂತ ಇದ್ರು. ಇದೇನು ಈಗ ಹೋಗ್ಬಿಡ್ತು ಪಾಪ ಅವ್ರಿಗೆ. ಹೌದಮ್ಮ, ನೋಡಿ ಕೇಳಿ ಬೇಜಾರಾಗ್ಬಿಡ್ತು. ಹಾಗೆ ಮಾವ ಇನ್ನೊಂದು ವಿಷಯನೂ ಹೇಳಿದ್ರಮ್ಮ. ಯಾಕಪ್ಪ, ಮತ್ತೇನು ಹೇಳಿದ್ರು? ಅದು ಅತ್ತೆಗೇನೋ ಕಿಡ್ನಿ ವೀಕ್ ಆಗ್ತಿದೆ ಅಂತೆ, ತುಂಬ ದಿನ ಇದಾಗಲ್ಲ ಅಂತ ಏನೋ ಹೇಳ್ತಾ ಇದ್ರು. ಮಾವ ತುಂಬ ಬೇಜಾರಾಗಿದ್ರು. ಅತ್ತೆಗೆ ಈ ವಿಷಯ ಗೊತ್ತು, ಆದರೆ ಸೌಮ್ಯಂಗೆ ಹೇಗೆ ತಿಳಿಸ್ಬೇಕು ಅಂತ ಹೆದರ್ತಾ ಇದ್ರು. ನನಗೆ ಕೇಳಿ ತುಂಬ ಬೇಜಾರಾಗ್ಬಿಡ್ತಪ್ಪ. ಅಯ್ಯಯ್ಯೋ, ಇದೇನಾಯ್ತು ಬೀಗ್ರಿಗೆ? ಏನ್ ಇಂಥ ಸುದ್ದಿ ತಂದ್ಬಿಟ್ಟಿದ್ಯೋ ರಾಜೇಶ? ಹ್ಞೂನಮ್ಮ, ನನಗೂ ಕೇಳಿ ತುಂಬ ಬೇಜಾರಾಯಿತು. ಇನ್ನು ಸೌಮ್ಯಂಗೆ ಗೊತ್ತಾದರೆ ಅವಳು ಅದನ್ನು ಹೇಗೆ ತಗೊತಾಳೆ ಅನ್ನೋದೇ ನನಗೂ ಯೋಚನೆ ಆಗಿದೆ. ಇದು ಹೇಳಿಲ್ಲ ಅಂದಿದ್ದಕ್ಕೆ ಅಷ್ಟು ಅಳ್ಕೊಂತ ಅವಳ ಅಮ್ಮನ ನೋಡೋವರೆಗೂ ಅವಳಿಗೆ ಸಮಾಧಾನ ಇರಲಿಲ್ಲ. ಇವಾಗ ನೋಡಿದರೆ ಈ ಥರ ಸುದ್ದಿ ಇದೆ. ಅದು ಹೇಗೆ ಹೇಳ್ತಾರೋ ಅತ್ತೆ ಮಾವ, ಅವಳು ಹೇಗೆ ತಗೊತಾಳೋ ನನಗೊಂದು ಗೊತ್ತಾಗ್ತಿಲ್ಲ ಅಮ್ಮ. ಹೌದಪ್ಪ, ಪಾಪ ಸೌಮ್ಯ ಇನ್ನೂ ಸಣ್ಣವಳು. ಈ ಥರ ಎಲ್ಲ ಹೇಗೆ ಅರ್ಗಿಸ್ಕೊಳಕ್ಕಾಗುತ್ತೆ ಹೇಳು? ಹೌದು ರೀ, ನನಗೂ ಯಾಕೋ ಮನಸ್ಸು ತಡೀತಾ ಇಲ್ಲ ಇದೆಲ್ಲ ಕೇಳಿದ್ಮೇಲೆ. ನಾವು ನಾಳೆನೆ ಹೋಗಿ ಬೀಗ್ರನ್ನ ನೋಡ್ಕೊಂಡ್ ಬರೋಣ ರೀ. ಹೌದು ಕಣೆ, ನಾನು ನಿನಗೆ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ನಾಳೆನೇ ಬೇಗ ಬೇಗ ತಯಾರಾಗು, ಎಲ್ಲರೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣಂತೆ. ಹೌದಮ್ಮ, ನಾಳೆ ಬೆಳಗ್ಗೆನೇ ಹೋಗೋಣ. ಹಾಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬರೋಣ. ಅತ್ತೆ ಮಾವ ತುಂಬ ಹೇಳ್ತಾ ಇದ್ರು ನನಗೆ ಊಟ ಮಾಡ್ಕೊಂಡು ಹೋಗು ಅಂತ. ನಾನೇ ತಡ ಆಯಿತು, ಬಸ್ ಸಿಗಲ್ಲ ಅಂತ ಅಂದು ಊಟನೂ ಮಾಡಲಿಲ್ದಂಗೆ ಹಾಗೆ ಬಂದೆ. ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು ಊಟ ಮಾಡಿಲ್ಲ ಅಂತ. ನಾಳೆ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಾಳೆ ಊಟ ಮಾಡಿಕೊಂಡೇ ವಾಪಸ್ ಬರೋಣ, ಸರಿನಾ? ಆಯ್ತಪ್ಪ, ಹಾಗೆ ಮಾಡೋಣ ಅಂತ. ಮತ್ತೆ ಊಟಕ್ಕೆ ಹಾಕೊಡ್ತೀನಿ ಬಾ ರಾಜೇಶ. ಇಲ್ಲಮ್ಮ ಬೇಡ, ನಾನು ಹಾಗೆ ಬರ್ತಾ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವಲಕ್ಕಿ ತಿನ್ಕೊಂಡು ಬಂದೆ. ನನಗೊಂದು ಸ್ವಲ್ಪ ಚಹಾ ಮಾಡಿಕೊಡಮ್ಮ. ಹ್ಞೂನಪ್ಪ, ಮಾಡ್ಕೊಡ್ತೀನಿ. ಶಾಂತ, ಹಾಗೆ ನನಗೂ ಒಂದು ಊಟ ಮಾಡ್ಕೊಂಬಾರೆ. ಅಲ್ಲ ರೀ, ಕುಡ್ದಿನ್ನೂ ಒಂದು ಸ್ವಲ್ಪ ಹೊತ್ತು ಆಗಿಲ್ಲ, ಮತ್ತೆ ಚಾ ಅಂತೀರಲ್ರಿ? ಅಯ್ಯೋ, ಅದು ರಾಜೇಶಂಗೆ ಮಾಡ್ತಿದ್ಯಲ್ಲ, ನನಗೂ ಒಂದು ಸ್ವಲ್ಪ ಮಾಡು ಅಂತ ಕೇಳಿದೆ ಅಷ್ಟೇ. ಸ್ವಲ್ಪ ಕೊಡು, ಭಾಳ ಬೇಡ. ಮತ್ತೆ ಎಷ್ಟು ಚಾ ಕುಡಿತೀರ ಏನಪ್ಪ ಅಕ್ಕ? ಅಪ್ಪ, ಅಮ್ಮ ಹೇಳೋದು ನಿಜ. ಭಾಳ ಚಹಾ ಕುಡಿಬೇಡ್ರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದು ರಾಜೇಶ, ಇನ್ಮೇಲೆ ಕಡಿಮೆ ಮಾಡ್ತೀನಿ. ಪಾಪ ನಮ್ಮ ಬೀಗರು ಕೇಳಿ ಯಾಕೋ
ಒಂಥರ ಬೇಜಾರು ಅನ್ನಿಸ್ತಾ ಇದೆ. ಬಿಟ್ಟದ್ದು ಬಿಟ್ಟು ನಾಳೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರೆ ಸಮಾಧಾನ. ಅಲ್ಲಿವರೆಗೂ ಹೆಂಗೋ ಏನೋ ಅಂತ ಒಂದ್ ಜೀವ ಮರ 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 ಅನ್ನಿಸ್ತಿರ್ತೈತಿ. ದೇವರು ಎಂತೆಂತನಿಗೆ ಹೆಂಗೆಂಗ್ ರೋಗ ಕೊಡ್ತಾನ ಅನ್ನೋಕೆ ಹೇಳಕ್ಕೆ ಬರಂಗಿಲ್ಲ. ಮತ್ ನೋಡಿದ್ರೆ ನಮ್ ಬೀಗರು ಎಷ್ಟು ಗಟ್ಟಿಮುಟ್ಟಿದ್ರು, ಇವಾಗ ನೋಡಿದ್ರೆ ಎಷ್ಟು ಬೇಗ ಈ ತರ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಯಾಕೆ ಶಾಂತ, ಬೇಜಾರಾಗಿದೆಯಾ? ಹ್ಞೂ ರೀ, ನಮ್ಮ ರಾಜೇಶ ಹೇಳಿದ್ ಕೇಳಿ ನನಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಪಾಪ ನಮ್ಮ ಬೀಗರು ಎಷ್ಟು ಗಟ್ಟಿ ಇದ್ರು, ನೋಡಿದ್ರೆ ಈ ಥರ ಹಾಸಿಗೆ ಮೇಲೆ ಮಲ್ಗಾರ ಅಂತ ಕೇಳೋಕ್ಕೆ ಬೇಜಾರಾಕೈತೆ ನೋಡ್ರಿ. ಹಾಗೆ ಕಣೆ, ಮನುಷ್ಯನ ಜೀವನ ಯಾವಾಗ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದಕ್ಕೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊತ ಕರೆಕ್ಟಾಗಿದ್ದರೆ ಏನೂ ಆಗಲ್ಲ. ಅದಕ್ಕೆ ನಾನು ನಿನ್ನೆ ಬಡ್ಕೊಳೋದು, ಮನೆಯಲ್ಲಿ ಸ್ವಲ್ಪ ಮೈ ಬಗ್ಗಿಸಿ ಸ್ವಲ್ಪ ಕೆಲಸ ಮಾಡು, ಅದರಿಂದ ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ, ಸೊಸೆಗೂ ಸಹಾಯ ಆಗುತ್ತೆ ಅಂತ. ನೀನು ನೋಡಿದರೆ ಏನೇನೋ ಅರ್ಥ ಮಾಡಿಕೊಂಡು ಜಗಳಕ್ಕೆ ಬಂದುಬಿಡ್ತೀಯ. ಹ್ಞೂ ರೀ, ಇನ್ಮೇಲೆ ಹಾಗೆ ಮಾಡಬೇಕು. ನಾವಾದರೂ ಗಟ್ಮುಟ್ಟಿದ್ರೆ ನಮ್ಮ ಮಗ ಸೊಸೆನ ಬರೋ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು. ಇನ್ನು ನಮಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೂ ಮದುವೆ ಮಾಡಬೇಕು. ಅದ್ರ ಕಡೆಗೂ ನಾವು ಗಮನ ಕೊಡಬೇಕಲ್ವಾ? ಮಾಡೋಣಂತೆ ಕಣೆ, ನೀನು ಯೋಚನೆ ಮಾಡೋ ಥರ ಏನೂ ಆಗಲ್ಲ, ಎಲ್ಲನೂ ಚೆನ್ನಾಗೇ ಆಗುತ್ತೆ. ಹೆದರಬೇಡ, ಸರಿನಾ? ಕೊಡು ಚಾ, ಹೋಗು ರಾಜೇಶನ್ಗೂ ಕೊಟ್ಪ. ನೀನು ಈ ಥರ ಬೇಜಾರಾಗಬೇಡ, ಮತ್ತೆ ರಾಜೇಶನು ಬೇಜಾರಾಗ್ತಾನೆ. ಹ್ಞೂ ರೀ. ನೋಡಿದ್ರಲ್ಲ ನಮ್ಮ ಶಾಂತನ್ನ ಎಷ್ಟು ಮುಗ್ದೆ ಅಂತ. ಎಷ್ಟು ಕೋಪಿಷ್ಟೇನೋ ಅಷ್ಟೇ ಸಾಧು ಸ್ವಭಾವ ನಮ್ಮ ಶಾಂತ. ಅದಕ್ಕೆ ನನಗೆ ಅವಳ ಮೇಲೆ ತುಂಬ ಗೌರವ. ನಿಮಗೂ ನಮ್ಮ ಶಾಂತನ ಸ್ವಭಾವ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ? ಆದರೂ ಏನೇ ಹೇಳಿ ವೀಕ್ಷಕರೇ, ನಮ್ಮ ಶಾಂತ ಚಹಾ ಮಾತ್ರ ಭಾರಿ ಮಾಡ್ತಾಳೆ. ಅಮ್ಮ ಅಮ್ಮ ಎದ್ದ, ಗಂಜಿ ಮಾಡ್ಕೊಂಡು ತಂದಿದ್ದೀನಿ, ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳಮ್ಮ. ಅಯ್ಯೋ ಈಗ ಬೇಡಮ್ಮ, ನನಗೆ ನಾನು ಆಮೇಲೆ ತಿಂತೀನಿ. ಅಯ್ಯೋ ಇಲ್ಲಮ್ಮ, ಗುಳಿಗೆ ತಗೋಬೇಕು ನೀನು. ಸುಮ್ಮನೆ ಹಠ ಮಾಡಬೇಡ, ಎದ್ದಳು, ಎದ್ದು ತಿಂದು ಮಲ್ಕೊ. ಏನು ಕಾಡ್ತೀಯವ? ಹ್ಞೂ, ನೀನು ಒಳ್ಳೇದಕ್ಕೆ ಕಾಡಕತ್ತಿರೋದು, ಎದ್ದಳು. ಕೊಡಮ್ಮ. ಅಯ್ಯೋ ಇಷ್ಟೊಂದು ಗಂಜಿನ ನಂಗೆ ತಿನ್ನೋಕ್ಕಾಗಲ್ಲಮ್ಮ. ಅಮ್ಮ ಗಂಜಿ ಎಲ್ಲಿ ಹೊಟ್ಟೆ ತುಂಬಬೇಕು ನಿನಗೆ? ಇಷ್ಟಿಷ್ಟು ತಿಂದರೆ ನಿನಗೆ ಮತ್ತೆ ಹೆಂಗೆ ಸುಧಾರಿಸ್ತೀಯ ನೀನು? ಅದು ಹೆಂಗೆ ಕಡಿಮೆ ಆಗುತ್ತೆ ಗಾಯ? ಸುಮ್ಮನೆ ತಿನ್ನಮ್ಮ, ಒಳ್ಳೆ ಸಣ್ಣ ಹುಡುಗರು ಹಠ ಮಾಡ್ದಂಗೆ ಮಾಡಬೇಡ. ನಾನು ಹೇಳೋದು ಅರ್ಥನೇ ಮಾಡ್ಕೊಳಲ್ಲವ ನೀನು. ನೀನು ಮೊದಲಿನ ಥರ ಆಗೋವರೆಗೂ ನೀನು ಏನು ಹೇಳಿದ್ರು ನಾನು ಕೇಳಲ್ಲಮ್ಮ. ಚಹಾ ಏನಾದರೂ ಕುಡಿಬೋದಾ? ಡಾಕ್ಟರ್ ಹೇಳಿದಾರಾ? ಇಲ್ಲ ಅಮ್ಮ, ಚಹಾ ಕಾಫಿ ಹಾಲು ಅದೇನು ಕುಡಿಯೋಂಗಿಲ್ಲ ನೋಡು. ಅಲ್ಲಮ್ಮ, ನಿನ್ನ ಗಾಯಕ್ಕೂ ಕಾಫಿಗೂ ಚಹಾಕ್ಕೂ ಏನು ಸಂಬಂಧಮ್ಮ? ಗೊತ್ತಿಲ್ಲ ಮಗಳೇ, ಡಾಕ್ಟ್ರ್ ಹೇಳಿದರು ಕುಡಿಬಾರ್ದು ಅಂತ. ಆದರೂ ಒಂದು ಸ್ವಲ್ಪ ಕೊಡಮ್ಮ. ಈಗ ಒಂದೇ ಸತಿ ಮಾಡ್ಕೊಡೋದು ನೋಡು, ನೀನು ಪದೇ ಪದೇ ಕೇಳಂಗಿಲ್ಲ. ಹ್ಞೂ ಸರಿ, ಮಾಡ್ಕೊಂಬ. ನಾನು ಚಹಾ ಮಾಡ್ಕೊಂಬರೋಷ್ಟರೊಳಗೆ ಅದು ಗಂಜಿ ತಿಂದು ಖಾಲಿ ಮಾಡು. ಅಯ್ಯೋ ಗಂಜಿ ತಿನ್ಬೇಕಾ? ಬರೀ ಗಂಜಿ ತಿಂದು 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 ವಾಂತಿ ಬರ್ತೈತಿ. ಗಿರಿಜಾ, ಇವತ್ತು ಬೀಗರು ಬರ್ತಾ ಇದ್ದಾರೆ. ಅಡುಗೆಗೆಲ್ಲ ವ್ಯವಸ್ಥೆ ಮಾಡಕ್ಕೆ ಹೇಳಿದ್ಯಾ ಸೌಮ್ಯಗೆ? ಮದುವೆ ಆದಮೇಲೆ ಮೊದಲನೇ ಸತಿ ಬರ್ತಾ ಇದ್ದಾರೆ ಗಿರಿಜಾ, ಸ್ವಲ್ಪ ಅಡುಗೆ ಎಲ್ಲ ಚೆನ್ನಾಗಿ ಮಾಡಕ್ಕೆ ಹೇಳು. ಹೌದು ರೀ, ನನಗೂ ಅರ್ಥ ಆಗುತ್ತೆ ಅವ್ರ ಮದುವೆ ಆದ್ಮೇಲೆ ಮೊದಲನೇ ಸತಿ ಬರ್ತಾ ಇರೋದು ಅಂತ. ಆದರೆ ನನ್ನ ಮಗಳು ಒಬ್ಬಳೇ ಮಾಡೋಳಲ್ಲ, ಎಷ್ಟಂತ ಮಾಡ್ತಾಳೆ ಅವಳು. ಏನು ಮಾಡೋಕ್ಕಾಗೈತಿ ಗಿರಿಜಾ, ಪರಿಸ್ಥಿತಿ ಹಂಗೈತಿ. ಸ್ವಲ್ಪ ಕಷ್ಟಪಟ್ಟಾದರೂ ಮಾಡಬೇಕಲ್ಲ. ಹ್ಞೂ ರೀ, ಎಷ್ಟಾಗೈತೋ ಅಷ್ಟು ಮಾಡೋದಕ್ಕೆ ಹೇಳ್ತೀನಿ. ಅಮ್ಮ ತಗೋ ಚಾ. ಸೌಮ್ಯ, ಅವಳಿಗೆ ಚಹಾ ಕಾಫಿ ಹಾಲು ಅವೇನು ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಯಾಕೆ ಚಹಾ ಕೊಡ್ತಾ ಇದೀಯಾ? ಇಲ್ಲ ಅಪ್ಪ, ಅಮ್ಮನೇ ಕೇಳಿದ್ಲು ಸ್ವಲ್ಪ ಕೊಡು ಇವತ್ತೊಂದೇ ದಿನ ಅಂತ. ನನಗೂ ಮನಸ್ಸು ತಡಿಲಿಲ್ಲ, ಅದಕ್ಕೆ ಇವತ್ತೊಂದಿನ ಅಂತ ಅಂದು ಕೊಟ್ಟೆ. ಮತ್ತೆ ನಾಳೆಯಿಂದ ಕೊಡಲ್ಲ ಅಪ್ಪ. ಅಲ್ವೇ ಗಿರಿಜಾ, ನಿನಗಾದ್ರೂ ಗೊತ್ತಾಗೋದು ಬೇಡವೇನೆ? ಅವಳೇನೋ ಮಗಳು ಪಾಪ ಅಂತ ಕೊಡ್ತಾಳೆ. ನಿನಗೆ ನಿನ್ನ ಆರೋಗ್ಯದ ಬಗ್ಗೆ ಎಲ್ಲ ಗೊತ್ತಿದೆ. ನೀನೇ ಸುಧಾರಿಸ್ಕೊಂಡಿಲ್ಲ ಅಂದರೆ ಹೇಗೆ? ಅಲ್ಲ ಅಪ್ಪ, ಗಾಯಕ್ಕೂ ಚಾ ಕಾಫಿ ಕುಡಿಬೇಡ ಅನ್ನೋದಕ್ಕೂ ಏನು ಸಂಬಂಧ? ನನಗೆ ಅರ್ಥ ಆಗಲಿಲ್ಲ. ಮತ್ತೇನು ಆರೋಗ್ಯ ಸಮಸ್ಯೆ ಇದೆ ಅಮ್ಮಗೆ? ಅಯ್ಯೋ ಏನೂ ಇಲ್ಲ ಬಿಡಮ್ಮ,
ನೀನು ತಿಳ್ಕೊಂಡಿರೋ ಹಂಗೆ ಏನೂ ಇಲ್ಲ. ನನಗೆ ಶುಗರ್ ಬೇರೆ ಇದೆ ಅಲ್ಲ, ಅದಕ್ಕೆ ಡಾಕ್ಟ್ರು ಅವೆಲ್ಲ ಕಡಿಮೆ ಮಾಡಿ ಅವೆಲ್ಲ ಬೇಡ ಅಂತ ಹೇಳಿದ್ರು ಅಷ್ಟೆ. ಅಪ್ಪ ಏನು ಮುಚ್ಚಿಡ್ತಾ ಇಲ್ಲ ಅಲ್ಲ? ಅಮ್ಮ ಆರೋಗ್ಯವಾಗಿದ್ದಾಳೆ ತಾನೆ? ಹಾಂ, ಅಯ್ಯೋ ನಿಂಗೆ ಯಾಕಮ್ಮ ಅಂತ ಅನ್ಮನ? ಅಮ್ಮ ಆರೋಗ್ಯವಾಗಿ ಇದ್ದಾಳೆ. ಅದು ಬಿಡು, ಬೀಗರು ಬರ್ತಾ ಇದ್ದಾರಂತೆ, ಸ್ವಲ್ಪ ಅಡುಗೆಗೆ ತಯಾರಿ ಮಾಡ್ಕೊಮ್ಮ. ಓ ಹೌದಲ್ಲ ಅಪ್ಪ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ನಾನು ಮಾಡ್ಕೊತೀನಿ. ಅಮ್ಮ ನಾನೇನು ಅಡುಗೆ ಮಾಡಲಿ? ನೀನೊಬ್ಳೆ ಅಂತ ಎಷ್ಟು ಮಾಡ್ತೀಯ ಕಂದ? ನನಗೆ ಇಲ್ಲಿ ಒಂದು ಪ್ಲೇಟು ಮತ್ತು ಚಾಕು ತೊಗೊಂಬಾ, ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೀನಿ, ನೀನು ಬೇಕಂದ್ರೆ ಅಡುಗೆ ಮಾಡುವಂತೆ. ನಿನಗೆ ಒಬ್ಳಿಗೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಪುಟ್ಟ. ಏನು ಬೇಕಾಗಿಲ್ಲ ಅಮ್ಮ, ಏನು ಮಾಡ್ಬೇಕಂತ ಹೇಳು, ನಾನು ಮಾಡ್ತೀನಿ. ನೀನು ಆರಾಮಾಗಿ ಮಲ್ಕೊ. ಅಯ್ಯೋ ನಿನಗೆ ಗೊತ್ತಾಗಲ್ಲ ಅಮ್ಮ, ನಾನು ಹೇಳೋದನ್ನು ನೀನು ಕೇಳು. ನನಗೇನಾಗಿಲ್ಲ, ಆರಾಮಾಗಿದೆ ಈಗ. ಹೋಗು, ಪ್ಲೇಟು ಚಾಕು ಆಮೇಲೆ ತರಕಾರಿಗಳೇನೇನಿದೆ ಅದನ್ನು ತೊಗೊಂಬಾ, ನಾನು ಹೆಚ್ಚಿಕೊಡ್ತೀನಿ. ಆಮೇಲೆ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಹಂಗೆ ಮಾಡುವಂತೆ. ಬೇಗ ಬೇಗ ಆಗುತ್ತೆ, ಇಬ್ಬರು ಸೇರಿ ಮಾಡ್ಕೊಂಡ್ಬಿಡೋಣ ಬಾ. ಅಯ್ಯೋ ಬೇಡಮ್ಮ, ನಾನು ಮಾಡ್ತೀನಿ. ನೀನು ಯಾಕೆ ಸುಮ್ಮನೆ ತೊಂದರೆ ತೊಗೊತೀಯ? ಮತ್ತೆ ನಾನು ಊರಿಗೆ ಹೋದ್ರೆ ನೀನು ಮಾಡೋದು ಇದ್ದಿದ್ದೆ. ಸ್ವಲ್ಪ ಮಲ್ಗಮ್ಮ. ನನ್ನ ಮಗಳು ಒಬ್ಬಳೇ ಅಡುಗೆ ಮಾಡೋದು ಕೆಲಸ ಮಾಡೋದು ನೋಡಿ ನನಗೆ ಹಿಂಗೆ ತಡೆಯುತ್ತೆ ಮಗಳೇ. ಹೋಗು, ನಾನು ಹೇಳೋದು ಕೇಳು. ಸುಮ್ಮನೆ ತೊಗೊಂಬ, ಮಾತಾಡ್ಕೊತ ಟೈಮ್ ವೇಸ್ಟ್ ಮಾಡಬೇಡ. ಅಯ್ಯೋ ಹೋಗಮ್ಮ ಸೌಮ್ಯ, ನಿನಗೆ ಅವಳ ಬಗ್ಗೆ ಗೊತ್ತಲ್ವಾ, ತುಂಬ ಹಠಮಾರಿ. ಕುಂತಲ್ಲೇ ಕಟ್ ಮಾಡಿಕೊಡ್ತಾಳಂತೆ, ಹೋಗು, ಏನಾಗಲ್ಲ. ಆಯ್ತು. ಅಲ್ವೇ ಗಿರಿಜಾ, ಯಾಕೆ ಸುಳ್ಳು ಹೇಳಿದೆ? ಮಗಳಿಗೆ ಹೇಳ್ಬಿಡ್ಬೋದಿತ್ತಲ್ವಾ, ಡಾಕ್ಟ್ರು ಏನೇನು ಹೇಳಿದ್ರು ಏನೇನು ಅಂತಂದು. ನೀನು ಯಾಕೆ ತಡೆದೆ? ಬೇಡ ರೀ, ನಮ್ಮ ಮಗಳು ಇನ್ನೂ ಸಣ್ಣೋಳು. ಅವಳಿಗೆ ಇಷ್ಟೊಂದೆಲ್ಲ ಹೇಳಿ ಬೇಜಾರು ಮಾಡೋದು ಬೇಡ. ಒಂದಲ್ಲ ಒಂದಿನ ಆಗುತ್ತೆ, ಆಗೋ ಟೈಮಲ್ಲೇ ಆಗಲಿ. ಈಗ ಅವಳಿನ್ನೂ ಹೊಸ್ದಾಗಿ ಮದುವೆ ಆಗಿದ್ದಾಳೆ, ಜೀವನ ಶುರು ಮಾಡ್ಕೊಂಡಿದ್ದಾಳೆ. ಅದ್ರ ಮಧ್ಯೆ ನಂದು ಯೋಚನೆ ಅವಳಿಗೆ ಬೇಡ. ಹಂಗಂತೀಯಾ? ಹ್ಞೂ ರೀ, ನೀವೇ ಯೋಚನೆ ಮಾಡಿ ನೋಡಿ, ನಾನು ಹೇಳೋದು ಸರಿ ಅನ್ಸುತ್ತೆ. ಬೀಗ್ರೆ, ಬೀಗ್ರೆ ಬಂದ್ರಾ? ಬನ್ನಿ ಒಳಗೆ. ಹೇಗಿದ್ದೀರಾ ಗಿರಿಜಾ ಅವರೇ? ಪರವಾಗಿಲ್ಲ ಬೀಗ್ರೆ, ಸುಧಾರಿಸ್ಕೊಂತ ಇದ್ದೀನಿ. ಅಯ್ಯೋ ಮಲ್ಕೊಳ್ಳಿ, ನೀವು ಯಾಕಿದ್ರಿ? ಇರ್ಲಿ ಬೀಗ್ರೆ, ಪರವಾಗಿಲ್ಲ. ಬನ್ನಿ ಕುತ್ಕೊಳ್ಳಿ. ಸೌಮ್ಯ ಎಲ್ಲಿ ಕಾಣಿಸ್ತಾ ಇಲ್ಲ? ಪಾಪ ಬೀಗ್ರೆ, ಒಬ್ಳೆ ಎಲ್ಲ ಮಾಡ್ಕೊತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ ಒಳಗಡೆ. ಇರ್ಲಿ ಬಿಡಿ, ಮತ್ತೆ ಪರಿಸ್ಥಿತಿ ಹಂಗೆ ಬಂದಿದೆ ಅಲ್ವಾ, ಅವಳೇನು ಎಲ್ಲನೂ ಮಾಡ್ತಾಳೆ ಅಚ್ಚುಕಟ್ಟಾಗಿ. ಹೌದು ಬೀಗ್ರೆ, ಎಲ್ಲ ಮಾಡ್ಕೊಂಡು ಹೋಗ್ತಾಳೆ, ಅದರದ್ದೇನು ತೊಂದರೆ ಇಲ್ಲ ಅವಳಿಗೆ. ಇನ್ನೇನು ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು, ವಾಂತಿ ಬರೋ ಥರ ಆಗ್ತಾ ಇದೆ ಅಮ್ಮ, ಒಂಥರ ಕೈಕಾಲಿಗೆಲ್ಲ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ಲು. ಹೌದಾ, ಈಗ ಹುಷಾರಿದ್ದಾಳಾ? ಹಾಂ ಬೀಗ್ರೆ, ಅದರಲ್ಲೇ ಸ್ವಲ್ಪ ಮಾಡ್ತಾ ಇದ್ದಾಳೆ. ಕುತ್ಕೋ ಬನ್ನಿ. ಈಗ ಕಾಲು ಎಲ್ಲ ಹೇಗಿದೆ ಬೀಗ್ರೆ? ಪರವಾಗಿಲ್ಲ ಬೀಗ್ರೆ, ಸುಧಾರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಏನು ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಎಲ್ಲ ತೆಗೆಸ್ಕೊಂಡು ಬೇರೆದು ಹಾಕಿಸ್ಕೊಂಡ್ಬಂದ್ವಿ. ಇನ್ನೊಂದು 2 ಸತಿ ಬಂದರೆ ಸಾಕಮ್ಮ ಅಂತ ಹೇಳಿದ್ದಾರೆ. ನನಗೂ ಆಸ್ಪತ್ರೆ ಸವಾಸ ಸಾಕಾಗ್ಬಿಟ್ಟಿದೆ ನೋಡ್ರಿ. ಅದು ನಿಜ ಅನ್ನಿ, ಒಂದ್ಸತಿ ಆಸ್ಪತ್ರೆ ಕಾಲಿಟ್ರೆ ಮುಗಿದೋಯ್ತು ಅಲ್ಲಿಗೆ, ಪದೇ ಪದೇ ಹೋಗೋದೇ ಅಲ್ಲಿಗೆ. ಹೌದೌದು, ನನಗೂ ಸಾಕಪ್ಪ ಸಾಕು ಅನಿಸ್ಬಿಟ್ಟಿದೆ. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಅವಳು ಸೌಮ್ಯ ಅಡುಗೆಗೆ ಎಲ್ಲ ತಯಾರಿ ಮಾಡಿದಳ ಅಂತ ನೋಡ್ಕೊಂಡು ಬರ್ತೀನಿ. ಅಯ್ಯೋ ಇರ್ಲಿ ಬಿಡಿ ಬೀಗ್ರೆ, ನಾನೇ ಹೋಗ್ತೀನಿ. ನಿಮಗೆ ಯಾಕೆ ತೊಂದರೆ ಬೀಗ್ರೆ, ನೀವು ಕುತ್ಕೊಳ್ಳಿ ಆರಾಮಾಗಿ, ಅವ್ರು ತರ್ತಾರೆ. ನಾವು ತೊಂದರೆ ಅನ್ಕೊಂಡ್ರೆ ತೊಂದರೆ, ನಾವು ಅನ್ಕೊಂಡಲ್ವಲ್ಲ ತೊಂದರೆ ಅಂತ. ಸೌಮ್ಯನ ನೀವು ನಮಗೆ ಮದುವೆ ಮಾಡಿ ಕೊಟ್ಟಿದ್ದೀರಾ ಅಂದರೆ ಅವಳು ನಮಗೆ ಮಗಳಂತಾನೆ, ಇದೂ ನಮ್ಮ ಮನೆನೇ ಆಗುತ್ತೆ ಅಲ್ವಾ. ತೊಂದರೆ ಇಲ್ಲ, ನಾನು ನೋಡ್ಕೊತೀನಿ. ನೀವು ಇರಿ ಬೀಗ್ರೆ, ನಾನು ಹೋಗ್ತೀನಿ ಒಳಗೆ. ನಿಮ್ಮಂಥ ಬೀಗ್ರನ್ನ ಪಡೆಯೋಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ಅಯ್ಯೋ ತುಂಬ ದೊಡ್ಡ ಮಾತು ಹೇಳಿದ್ರಿ ನೀವು. ರೀ, ಇನ್ನೇನು ಸೌಮ್ಯ ಊಟ ತರ್ತಾಳೆ, ನೀವು ಸ್ವಲ್ಪ ಕೆಳಗಡೆ ಜಂಪನ್ ಹಾಸ್ಬಿಡಿ. ಆಯಿತು ಕಣೆ. ಅಯ್ಯೋ ಇವೆಲ್ಲ ಹಾಸೋದು ಮಾಡೋದು ಎಲ್ಲ ಬೇಡ ಬೀಗ್ರೆ, ನಾವು ಹಾಗೇ ಊಟ ಮಾಡ್ತೀವಿ. ಅಯ್ಯೋ ಅದೇನು ಸರಿ ಹೋಗುತ್ತೆ ಬೀಗ್ರೆ, ಮನೆ ಸಣ್ಣದು, ಇದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಹೇಳೇ ನಮ್ಮನ್ನ ದೂರ ಮಾಡಿಬಿಟ್ಟಿದ್ದೀರಾ ಬೀಗ್ರೆ ನೀವು. ಛೇ, ಆ ಥರ ಎಲ್ಲ ಅನ್ಕೋಬೇಡಿ. ಮತ್ತೆ ನಾವು ಹಾಗೆ ಕೂರ್ತೀವಿ ಅಂದರೆ ಕೇಳ್ತಾ ಇಲ್ಲ. ಪರವಾಗಿಲ್ಲ, ನಮಗಿದೆಲ್ಲ ಬೇಡ, ನಾವು ಹಾಗೆ ಕೂರ್ತೀವಿ, ತೊಂದರೆ ಇಲ್ಲ. ಹೌದು ಮಾವ, ನಾವು ಹಾಗೆ ಕೂರ್ತೀವಿ. ಇದನ್ನು ತೆಗೆದು ಎಲ್ಲಿಡಬೇಕು ಹೇಳಿ, ನಾನೇ ಇಡ್ತೀನಿ. ಇರಲಿ ಬಿಡಪ್ಪ, ಪರವಾಗಿಲ್ಲ, ನಾನೇ ತೆಗಿತೀನಿ.
ಈ ಥರ ಕುತ್ಕೊಂಡು ಊಟ ಮಾಡಿ ನಾವು ಎಷ್ಟು ವರ್ಷನೇ ಆಗ್ಬಿಟ್ಟಿತ್ತು. ಸೌಮ್ಯ ನಿನ್ ತಾಟ್ ಮಾಡ್ಕೊಡು, ನಾನು ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ಆಯ್ತತ್ತೆ. ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಬೀಗ್ರೆ, ನಮ್ಮ ಸೌಮ್ಯ ಮತ್ತೆ ಅವ್ರ ಅತ್ತೆ ಜೊತೆಗೆ ಇಷ್ಟು ಚೆನ್ನಾಗಿರ್ತಾಳೆ ಅಂತ ಅಂದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಹಾಂ ಹಾಂ, ನಮ್ಮ ಸೌಮ್ಯ ಅಂದರೆ ಏನು ಅಂದ್ಕೊಂಡಿದ್ದೀರಾ ಮತ್ತೆ? ಅವಳೆಲ್ಲನೂ ತನ್ನ ಕಡೆ ಎಳ್ಕೊಂಡ್ಬಿಡ್ತಾಳೆ, ಅಷ್ಟು ಜಾಣ ಇದ್ದಾಳೆ ಅವಳು. ಶಾಂತ, ನೀನು ಊಟ ಕೂತ್ಕೊಳ್ಳೆ. ಇಲ್ಲ, ನಾನು ಸೌಮ್ಯ ಮತ್ತೆ ಗಿರಿಜಾ ಅವರು ಒಟ್ಟಿಗೆ ಊಟ ಮಾಡ್ತೀವಿ, ನೀವೆಲ್ಲ ಊಟ ಮುಗಿಸಿ. ಆಯಿತು. ಯಾಕಮ್ಮ ಸೌಮ್ಯ, ಹುಷಾರಿಲ್ವಾ? ಹೌದು ಮಾವ, ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ವಾಂತಿ ಬರೋ ಥರ ಆಗ್ತಾ ಇದೆ. ಸಂಜೆ ಒಮ್ಮೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಾಮ್ಮ. ಹ್ಞೂ ಬೀಗ್ರೆ, ಸಂಜೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಆಸ್ಪತ್ರೆ ಎಲ್ಲ ಏನು ಬೇಡ, ನನಗೆ ಗೊತ್ತು ಅವಳಿಗೆ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಮೊದಲು ನೀವು ಊಟ ಮಾಡಿ. ಅಯ್ಯೋ, ನೀನೇವ ಡಾಕ್ಟರ್ ಆಗಿಯೇ? ರೀ, ತಮಾಷೆ ಮಾಡಬೇಡಿ, ಇದು ಬರೀ ಹೆಣ್ಮಕ್ಳಿಗಷ್ಟೇ ಗೊತ್ತಾಗೋದು, ನಿಮಗೆ ಅದೆಲ್ಲ ಗೊತ್ತಾಗಲ್ಲ. ಊಟ ಮಾಡಿ. ಆಯ್ತು ಬಿಡವ್ವ. ಏನೇ ಹೇಳಿ ಬೀಗ್ರೆ, ನಮ್ಮ ಸೌಮ್ಯಂದ ಕೈ ರುಚಿನೇ ಕೈ ರುಚಿ. ಅವಳು ಬಂದಾಗಿಂದ ಅಂತೂ ಸಂತೃಪ್ತಿಯಾಗಿ ಊಟ ಮಾಡೋದಾಗಿದೆ. ಹೌದು, ಅದನ್ನು ನಾನು ಒಪ್ತೀನಿ. ಹೌದು ಬೀಗ್ರೆ, ಅವಳು ಮಾಡಿದ ಅಡುಗೆನ ಪದೇ ಪದೇ ತಿನ್ಬೇಕು ಅನ್ಸುತ್ತೆ ನೋಡಿ, ಹೊಟ್ಟೆ ತುಂಬ ತಿನ್ನೋದು. ಬಿಟ್ಟು ಬೀಗ್ರೆ ಇವತ್ತು ಸಂಜೆ ಕರ್ಕೊಂಡು ಹೋಗಿ ಬರಬೇಕು. ಪಾಪ ನಮ್ಮ ಸೌಮ್ಯ ಬೆಳಗ್ಗೆಯಿಂದನೂ ಹೀಗೆ ಒದ್ದಾಡ್ತಾ ಇದ್ದಾಳೆ, ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡಿಲ್ಲ. ಅದು ತಿನ್ನೋಕೆ ಹೋಗ್ತಾಳೆ, ಪಾಪ ಅವಳಿಗೆ ವಾಂತಿ ಬರ್ತಾ ಇದೆ. ಅಯ್ಯೋ ಗಿರಿಜಾ ಅವರೇ, ನಿಮಗಿನ್ನೂ ಗೊತ್ತಾಗಿಲ್ವಾ? ಏನ್ ಬೀಗ್ರೆ ಅದು? ತುಂಬಾ ಖುಷಿ ಸುದ್ದಿ ಗಿರಿಜಾ ಅವರೇ, ನಮ್ಮ ಸೌಮ್ಯ ತಾಯಿ ಆಗ್ತಿದ್ದಾಳೆ. ಅಯ್ಯೋ ಹೌದಲ್ಲ, ನಾನು ಈ ಥರ ಯೋಚನೆ ಮಾಡಿಲ್ಲ ಬೀಗ್ರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅವಳೇ ನನಗೆ ಮಗಳು, ಅವಳಿಗೊಂದು ಪಾವು ಬರುತ್ತೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಅಮ್ಮ, ನಂಗೆ ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ. ಹೌದು ಪುಟ, ನೀನು ಇವಾಗ ರೆಸ್ಟ್ ಮಾಡಬೇಕು, ನಿನಗೆ ಇದೇ ಥರ ಸುಸ್ತು ಆಗ್ತಾನೇ ಇರುತ್ತೆ. ಅದ್ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಯಾಕಂದ್ರೆ ನೀನು ಇವಾಗ ತಾಯಿ ಆಗ್ತಿದ್ಯಾ, ಅದಕ್ಕೆ. ಹೌದಾ ಅಮ್ಮ? ಹೌದು ಪುಟ, ಈಗ ಎಲ್ರಿಗೂ ಕರೆದು ಹೇಳ್ತೀನಿ ತಡಿ. ರೀ ರಾಜೇಶ, ಬಿಗ್ರೆ. ಯಾಕೆ ಗಿರಿಜಾ, ಏನಾಯ್ತು? ಯಾಕೆ ಕೂಗ್ತಾ ಇದೆಯಾ? ಯಾಕತ್ತೆ? ನಿಮಗೆಲ್ಲ ಒಂದು ಖುಷಿ ಸುದ್ದಿ. ಏನು ಬೀಗ್ರೆ ಅದು? ನಮ್ಮ ಸೌಮ್ಯ ತಾಯಿ ಆಗ್ತಾ ಇದ್ದಾಳೆ. ಹೌದೇನೆ ಗಿರಿಜಾ, ಎಂತ ಸುದ್ದಿ ಹೇಳ್ತಾ ಇದೀಯೇ? ನಾಚಿಕೆ ನೋಡಿ ನಮ್ಮ ಸೌಮ್ಯಂಗೆ ಹೆಂಗ್ ಹೋಗ್ತಾಳೆ.